ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಕೆಲವೊಂದು ಕುಟುಂಬಗಳನ್ನ ನೋಡಿದಾಗ ನಮಗೆ ಈ ರೀತಿ ಅನಿಸುತ್ತೆ, ಮಕ್ಕಳಿಲ್ಲ ಅಂದ್ರೇ ಚೆನ್ನಾಗಿತ್ತಪ್ಪ, ಇವ್ರ ಮಕ್ಕಳು ಬುದ್ಧಿವಂತರು ಅಲ್ಲ, ವಿದ್ಯಾವಂತರು ಅಲ್ಲ, ಒಂದು ಕಡೆ ಸ್ಥಿರವಾಗಿರೋದಿಲ್ಲ, ಕೆಲಸಕ್ಕೆ ಅಂತ ಹೇಳಿ ವಲಸೆ ಹೋಗುವಂಥದ್ದು, ಅಲ್ಲಿ ಇಲ್ಲಿ ಅಲಿತಾ ಇರುವಂಥದ್ದು, ಈ ರೀತಿ ಮಾಡ್ತಿರ್ತಾರೆ. ಯಾಕಾದರೂ ಹುಟ್ಟಿದರು ಅಂತ ಅನಿಸ್ಬಿಡುತ್ತೆ ಕೆಲವು ಬಾರಿ. ಇದಕ್ಕೆ ಜಾತಕದಲ್ಲಿ ಏನಾದರೂ ದೋಷಗಳು ಅಂತ ಇರುತ್ತಾ, ಅಥವಾ ಇದಕ್ಕೆ ಪರಿಹಾರ ಅನ್ನೋಂಥದ್ದು ಏನು? ಈ ತಂದೆ ತಾಯಿಗಳು ಏನು ಮಾಡಬೇಕಾಗುತ್ತೆ ಈ ರೀತಿ ಇದ್ದಾಗ, ಏನು ಹೇಳ್ತೀರ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ನಿಜ ಆದರೂ ಕೂಡ ಹಿಂದಿನ ಜನ್ಮದ ರಹಸ್ಯವನ್ನು ಸ್ವಲ್ಪ ಭೇದಿಸುತ್ತೆ. ಇದು ಏನು ಮಾಡಿರ್ತೀವೋ ಅದು ನಾವು ಪಡೆದುಕೊಂಡು ಬಂದಿರತಕ್ಕಂತಹ ಭಾಗ್ಯಗಳಲ್ಲಿ ಕೆಲವಿರ್ತಕ್ಕಂತಹದ್ದು. ಅದರಲ್ಲಿ ಪ್ರಧಾನವಾಗಿ ಆ ಹಿಂದಿನ ಜನ್ಮದ ರಹಸ್ಯವನ್ನೇ ಜಾತಕಕ್ಕೆ ಹಾಕಿರ್ತಾನೆ, ಕ್ಯಾರಿ ಆಗಿರೋದು. ಎಸ್, ಅವನ ಮ್ಯಾನ್ಯುವಲ್ ಅದು, ಅವನು ನೋಡ್ಕೊಳ್ಬೇಕಾದ್ರೆ ಗೊತ್ತಾಗಿರ್ತಕ್ಕಂಥ. ನೀವು ಜಾತಕ ಅಂದಾಗ ಏನು ಹೇಳುತ್ತೆ, ನಿಜ ಕೆಲವು ಮಕ್ಕಳು ವಿದ್ಯಾವಂತರು ಅಲ್ಲ, ಬುದ್ಧಿವಂತರು ಅಲ್ಲ, ಅಟ್ಲೀಸ್ಟ್ ಅವರು ಮಾಡೋವಂಥ ಜೀವನಕ್ಕೆ ವಲಸೆ ಹೋಗ್ತಿರ್ತಾರೆ. ಇಲ್ಲಿಂದ ಅಲ್ಲಿಗೆ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಇಲ್ಲೂ ಸಲ್ಲದವ ಅಲ್ಲೂ ಸಲ್ಲಲಾರ ಅನ್ನೋ ಹಾಗೆ ಈ ಕಡೆಯಿಂದ ಆ ಕಡೆ ವಲಸೆ ಹೋಗ್ತಾನೆ ಇರ್ತಾರೆ. ಪಡಿಪಾಟ್ಲು ಜೀವನವನ್ನು ಮಾಡ್ಕೊಳ್ತಿರ್ತಾರೆ. ಎಲ್ಲೂ ಕೂಡ ಸ್ಥಿರವಾಗಿ ಇರಲಿಕ್ಕೆ ನೆಲೆನೇ ಇಲ್ಲದೆ ಒದ್ದಾಟ ಮಾಡ್ತಿರ್ತಾರೆ. ಇದು ಬಹುಶಃ ಜಾತಕದಲ್ಲಿ ಕೂಡ ಸೂಚಿಸುತ್ತೆ. ಅವರು ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಸರ್ಪದೋಷವನ್ನೇನಾದರೂ ಕ್ಲಿಯರ್ ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಸೂಚನೆ ಇದು. ಅದಕ್ಕೆ 11ನೇ ಮನೆಯಲ್ಲಿರ್ತಕ್ಕಂತಹ ರಾಹು, ಪಂಚಮದ ಕೇತು ಇವರಿಗೆ ವಿಷಧನ ಕಾಳಸರ್ಪದೋಷ ಅಂತ ಕರೀತಾರೆ. ಇದನ್ನೇ ವಿಷಧನ ಕಾಳಸರ್ಪದೋಷ ಅಂತ ಕರೀತಾರೆ. ಇದು ಇದ್ದಾಗ ಬಹುಶಃ ಇವರು ಹೀಗೆಲ್ಲ ಕೂಡ ಮಾಡ್ತಿರ್ತಾರೆ. ಬಹುಶಃ ಇವರೊಂದು 45 ವರ್ಷದ ತನಕ ಇವರ ಕಷ್ಟಗಳಿಗೆ ಮುಂದುವರಿತಿರ್ತವೆ. 45-40 ವರ್ಷ ಆದಮೇಲೆ ಒಂದು ಸ್ಥಿರತೆಗೆ ಬರ್ತಾರೆ. ಎಚ್ಚೆತ್ಕೋಬೇಕು ಇವರು. ಅರೆ, ಇವನು ಏನಪ್ಪ ನಮ್ಮ ಮನೆಯಲ್ಲಿ ನೀವು ಕೇಳಿದಾಗೆ ಯಾಕಾದರೂ ಬೇಕಾಗಿತ್ತು ಈ ಮಕ್ಕಳು ಅಂತ ಅನಿಸೋದು ಒಂದಾದರೆ, ಇನ್ನು ಎರಡನೆಯದು ಏನು ಹೇಳಿದ ಮಾತು ಕೇಳೋದಿಲ್ಲ, ಅವರು ತೆಗೆದುಕೊಂಡ ನಿರ್ಧಾರವೇ ಆಗಿರುತ್ತೆ. ಇನ್ನೊಂದು ತಂದೆ ತಾಯಿಗಳನ್ನ ಏಕೋಚನದಲ್ಲಿ ಮಾತಾಡಿಸ್ತಾರೆ. ಈ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಮನೆಯಿಂದ ಆಚೆನೇ ಹುಡ್ಕೊಳ್ತಾರೆ, ಬರೋದೇ ಇಲ್ಲ ಮನೆಗೆ ಸರಿಯಾಗಿ, ಏನೋ ಕಾಟಾಚಾರಕ್ಕೆ ಬಂದು ಹೋಗ್ತಿರ್ತಾರೆ. ಹೀಗೆ ಅವರದ್ದೇ ಆಗಿರ್ತಕ್ಕಂಥದ್ದು ಅಪಸವ್ಯದ ಬದುಕು ಅವರದ್ದಾಗಿರುತ್ತೆ. ಏನೋ ಕೆಡುಕು ಅನ್ನೋದೇ ಅವರಿಗೆ ಒಳ್ಳೆಯದಾಗ್ಬಿಟ್ಟಿರುತ್ತೆ, ಕೆಟ್ಟದ್ದು ಅನ್ನೋದೇ ಅವರಿಗೆ ಒಳ್ಳೆಯದಾಗ್ಬಿಟ್ಟಿರುತ್ತೆ. ಅಂಥ ದುಷ್ಟ ಸಹವಾಸದಲ್ಲೇ ಇದ್ದು ಮಿಂದೆದ್ದೇಳ್ತಿರ್ತಾರೆ. ಇವರಿಗೆಲ್ಲ ಕೂಡ ವಿಷಧನ ಅಂತಲೇ ಕರೀತಾರೆ. ಅಂತಹ ಸರ್ಪದೋಷವನ್ನು ಮಾಡಿಕೊಳ್ಳಲಿಕ್ಕೂ ಕೂಡ ತಯಾರಿದೆ. ನವಧಾನ್ಯಗಳನ್ನು ಪೂರ್ತಿ 9 ಧಾನ್ಯಗಳನ್ನು ಸಂಪೂರ್ಣವಾಗಿ ನಾವು ಒಂದು ಹೇಗೆ ಅಂತಂದರೆ ಹಿಟ್ಟು ಮಾಡ್ಕೊಳ್ಬೇಕು. ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು, ಹಿಟ್ಟು ಮಾಡ್ಕೊಳ್ಳೋದು. ಅದರಲ್ಲಿ 9 ಸರ್ಪಗಳನ್ನು ಮಾಡಿ ಇವರಿಗೆ ಇದನ್ನು ಆವಾಹನೆ ಮಾಡಿ ಅದನ್ನು ನೀರಿಗೆ ಬಿಡಿಸಿ ಇವರಿಗೆ ವಿಷಧನ ಕಾಳ ಸರ್ಪಕ್ಕೆ ಸಂಬಂಧಪಟ್ಟ ಹೋಮವನ್ನು ಮಾಡಿಸಿ ಲೆಕ್ಕಾಚುತ್ತ ಮಾಡಬೇಕು. ಅಲ್ಲಿಂದ ಆಚೆಗೆ ಇವರ ಹೇಳಿಗೆ ಅಪ್ಪ ಅಮ್ಮ ಮತ್ತೆ ಕೇಳ್ಕೊಬಾರ್ದು ಇವರನ್ನು, ನೀನು ಬುದ್ಧಿವಂತನಾಗೋ ವಿದ್ಯಾವಂತನಾಗೋ, ಅವರು ಪಕ್ಕದ ಮನೆಯವರು ದುಡಿತಾರೆ, ನೀನು ಸುಮ್ಮನೆ ಸೊಂಬೇರ, ಏನು ಮಾತಾಡಬಾರ್ದು. ಇದೊಂದು ಮಾಡಿ ಬಿಟ್ಟುಬಿಡಬೇಕು, ನೋಡಬೇಕು ಅವ್ರು ಹೇಗೆ ಬದಲಾಗ್ತಾರೆ ಅಂತ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿಂದ ಆಚೆಗೆ ಅವರಿಗೆ ಒಂದು ಸೆನ್ಸ್ ಅವ್ರಿಗೆ ಮಾತಾಡ್ತಾ ಬರುತ್ತೆ. ಎಸ್, ನಾನು ಇಷ್ಟು ದಿವಸ ತಪ್ಪು ಮಾಡಿದ್ದೀನಿ, ನಾನು ಇನ್ನೊಬ್ಬರು ಯಾಕೆ ಒಳ್ಳೆಯವನಾಗಬಾರ್ದು, ಇನ್ನೊಬ್ಬರ ಥರ ನಾನು ಯಾಕೆ ದುಡಿಬಾರ್ದು ಅನ್ನೋದನ್ನು ಸೀರಿಯಸ್ ಆಗಿ ಬಂದು ಒಂದು ಸಿಸ್ಟಮ್ ಅವನನ್ನು ಎಷ್ಟೋ ಬದಲಾಯಿಸಿ ಬಿಡುತ್ತೆ. ಈ ತರಹದ್ದನ್ನು ನಮಗೆ ನೋಡೋದು ಅಥವಾ ಮಾಡಿಸುವಂಥದ್ದು ನಂಬಿಕೆಯ ಒಳಗಡೆ ಹೋಗಿ ಹಿಣಿಕೆ ನೋಡಿದಾಗ ಮಾತ್ರ ನಮಗದು ಅರ್ಥ ಆಗುತ್ತೆ. ಅಲ್ಲಿ ತನಕ ಸುಮ್ಮನೆ ನಮಗೆ ಏನು ಕೂಡ ಗೋಚರ ಆಗೋದೇ ಇಲ್ಲ. ಖಂಡಿತವಾಗ್ಲೂ ಗುರುಗಳೇ. ಸೊ ಯಾವ ರೀತಿಯಾಗಿರುವಂಥ ಒಂದು ರಾಹು ಆಗಿರ್ಬೋದು, ಕೇತುವ ಸ್ಥಾನ ಯಾವ ರೀತಿ ಇರುತ್ತೆ ಅವ್ರ ಜಾತಕದಲ್ಲಿ ಅಂತ ತಿಳಿಸಿದ್ರಿ. ಅದಕ್ಕೆ ಪರಿಹಾರ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಏನೋ ವೀಕ್ಷಕರು, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.